ಇನ್ನು ಕ್ರೈಮ್ ಲೋಕದಲ್ಲಿ ಏನೆಲ್ಲ ಆಗಿದೆ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಹೊತ್ತಿ ಉರಿದ ಗ್ಯಾರೇಜ್, 20ಕ್ಕೂ ಹೆಚ್ಚು ಕಾರು, 8 ಆಟೋಗಳು ಭಸ್ಮ. ಜಾಗ್ವಾರ್, ರೇಂಜ್ ರೋವರ್ ಕಾರುಗಳಿಗೂ ಹಾನಿ. ಥಣಿಸಂದ್ರದ ಗ್ಯಾರೇಜ್ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿ ಸುಮಾರು 20ಕ್ಕೂ ಹೆಚ್ಚು ಕಾರುಗಳು, 8 ಆಟೋಗಳು ಸುಟ್ಟು ಕರಕಲಾಗಿವೆ. ಥಣಿಸಂದ್ರ ಮುಖ್ಯ ರಸ್ತೆಯ ಭಾರತಿ ಸಿಟಿ ಬಳಿ ಇರುವಂತಹ ಗ್ಯಾರೇಜ್ನಲ್ಲಿ ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿಗೆ ಈ ಅವಘಡವಾಗಿದೆ. ಅಗ್ನಿ ಅವಘಡದಲ್ಲಿ ಸಣ್ಣ ಪುಟ್ಟ ರಿಪೇರಿಗೆ ತಂದಿದ್ದ 20ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿದ್ದು, ಜಾಗ್ವಾರ್, ರೇಂಜ್ ರೋವರ್ ಕಾರುಗಳಿಗೂ ಕೂಡ ಹಾನಿಯಾಗಿದೆ. ಗ್ಯಾರೇಜ್ನಿಂದ ಪಕ್ಕದ ಶೆಡ್ಗೂ ಬೆಂಕಿ ತಗುಲಿದ್ದು, ಅಲ್ಲಿ ನಿಲ್ಲಿಸಿದ್ದ ಸುಮಾರು 8 ಆಟೋಗಳು ಅಗ್ನಿಗಾಹುತಿಯಾಗಿವೆ. ಅಲ್ಲದೆ ಕಾರ್ ಗ್ಯಾರೇಜ್ ಸಮೀಪದ UPVC ಕಿಟಕಿ ಫ್ಯಾಕ್ಟರಿಗೂ ಕೂಡ ಬೆಂಕಿ ತಗುಲಿದೆ. ಇದರಿಂದ ಫ್ಯಾಕ್ಟರಿಯಲ್ಲಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ ಗ್ರಾಹಕರ ಕಿಟಕಿ ವಸ್ತುಗಳು ಹಾಗೂ 4 ಲಕ್ಷ ರೂಪಾಯಿ ಮೌಲ್ಯದ ಫ್ಯಾಕ್ಟರಿ ಯಂತ್ರಕ್ಕೆ ಹಾನಿಯಾಗಿದೆ. ಕಾರ್ ಗ್ಯಾರೇಜ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗೆ ಸುಟ್ಟು ಕರಕಲಾಗಿದ್ದಾವೆ. ಘಟನಾ ಸ್ಥಳದಲ್ಲಿದ್ದೇನೆ. ಸೊ ಗಮನಿಸ್ತಾ ಇದ್ರಿ, ಇವತ್ತು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು ಹೆಗ್ಡೆ ನಗರ ಮುಖ್ಯ ರಸ್ತೆಯ ಭಾರತಿ ಸಿಟಿ ಬಳಿ ಇರುವಂತಹ ಒಂದು ಗ್ಯಾರೇಜ್, ಕಾರ್ ಗ್ಯಾರೇಜು. ಇಲ್ಲಿಗೆ ಸಣ್ಣ ಪುಟ್ಟ ಕೆಲಸಕ್ಕಂತೇಳಿ ಸುಮಾರು ಕಾರುಗಳನ್ನು ಇಲ್ಲಿ ತಂದು ನಿಲ್ಲಿಸಿದ್ರು. ಆದರೆ 20ಕ್ಕೂ ಹೆಚ್ಚು ಕಾರುಗಳು ಇವತ್ತು ಈ ಒಂದು ಬೆಂಕಿ ಅವಘಡದಲ್ಲಿ ಸುಟ್ಟು ಕರಕಲಾಗಿದ್ದಾವೆ. ಸಂಪೂರ್ಣವಾಗಿ ಇದೀಗ ಬೂದಿ ರೀತಿಯಲ್ಲಿ ಆಗಿದ್ದಾವೆ. ಗಮನಿಸ್ತಾ ಇದ್ರಿ, ಕಿಡಿಗೇಡಿಗಳು ಬಂದು ಏನಾದರೂ ಈ ಒಂದು ಕೃತ್ಯವನ್ನು ಎಸಗಿದ್ರೆ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಘಟನೆ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಯಾವ ಮಾಹಿತಿ ಕೂಡ ಇಲ್ಲ. ಸದ್ಯಕ್ಕೆ ಕಂಪ್ಲೀಟ್ ಆಗಿ ಕಾರುಗಳು ಸುಟ್ಟು ಕರಕಲಾಗಿದ್ದಾವೆ. ಇಲ್ಲೇ ಸುಮಾರು ಒಂದು 10ಕ್ಕೂ ಹೆಚ್ಚು ಕಾರುಗಳು ಈ ಭಾಗದಲ್ಲಿದ್ದಾವೆ. ಮುಂದಕ್ಕೆ ಹೋದರೆ ಮತ್ತೊಂದಿಷ್ಟು ಕಾರುಗಳು ಕೂಡ ಇದ್ದಾವೆ. ಹಾಗೆ ಮತ್ತೊಂದು ಪ್ರತ್ಯೇಕ ಶೆಡ್ನಲ್ಲಿ ಅಲ್ಲಿ ಆಟೋಗಳ ಶೆಡ್ ಇದೆ, ಅಲ್ಲಿ ಕೂಡ ಆ ಶೆಡ್ನಲ್ಲಿ ಸುಮಾರು 8 ಆಟೋಗಳು ಸುಟ್ಟಿದ್ದಾವೆ. ಸೊ ನೋಡಿ, ಹೊರಗಡೆ ನಿಲ್ಲಿಸಿದಂತಹ ಕಾರುಗಳು ಇಲ್ಲಿ ಕೂಡ ಸುಮಾರು ಒಂದು 4-5 ಕಾರುಗಳು ಸಂಪೂರ್ಣವಾಗಿ ಸುಟ್ಟಿದ್ದಾವೆ. ಮತ್ತು ಹೊರಭಾಗದಲ್ಲಿ ಎಂಟ್ರೆನ್ಸಲ್ಲಿ ನಿಲ್ಲಿಸಿದಂತಹ ಕಾರುಗಳಿಗೆ ಸೊ ಇಲ್ಲಿ ಕೂಡ ಆ ಬೆಂಕಿಯ ಕಾವೇನಿದೆಯಲ್ಲ ಅದು ಮುಂಭಾಗದಲ್ಲಿ ಇದು ತಗುಲಿದೆ ಬೆಂಕಿ. ಸೊ ಆ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಕೂಡ ಹಾನಿಯಾಗಿದ್ದಾವೆ. ಬೆಂಗಳೂರಿನಲ್ಲಿ ನಿಲ್ಲದ ರಸ್ತೆ ರಂಪಾಟ, ನಡು ರಸ್ತೆಯಲ್ಲಿಯೇ ಟಾಮ್ ಅಂಡ್ ಜೆರಿ ಆಟ. ನಿಜ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಸಂಕಟ ಅಂತಾರಲ್ಲ, ಅದೇ ರೀತಿಯ ಘಟನೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆದಿದೆ. ಇನೋವಾ ಚಾಲಕನಿಗೆ ಆಟವಾದರೆ ಸ್ವಿಫ್ಟ್ ಕಾರು ಚಾಲಕನಿಗೆ ಸಂಕಟ ಎದುರಾಗಿದೆ. ಇನೋವಾ ಕಾರ್ಗೆ ಸ್ವಿಫ್ಟ್ ಕಾರು ಟಚ್ ಆಗುತ್ತೆ. ಇಷ್ಟಕ್ಕೆ ಇನೋವಾ ಕಾರ್ ಚಾಲಕ ಸ್ವಿಫ್ಟ್ ಕಾರ್ನ ಕೀಯನ್ನು ಎತ್ಕೊಂಡು ಪರಾರಿಯಾಗಿದ್ದಾನೆ. ಈ ವೇಳೆ ಬೈಕ್ನಲ್ಲಿ ಸ್ವಿಫ್ಟ್ ಕಾರಿನ ಚಾಲಕ ಚೇಸ್ ಮಾಡಿಕೊಂಡು ಇನೋವಾ ಕಾರು ಚಾಲಕನನ್ನು ಹಿಡಿದಿದ್ದಾನೆ. ಠಾಣೆಗೆ ಬರ್ತೀನಿ ಅಂತ ಹೇಳಿ ಇನೋವಾ ಕಾರ್ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಪಟ್ಟು ಬಿಡದೆ ಮತ್ತೆ ಚೇಸ್ ಮಾಡಿದ ಸ್ವಿಫ್ಟ್ ಕಾರಿನ ಚಾಲಕ ಇನೋವಾ ಚಾಲಕನನ್ನು ಹಿಡಿದು ಕೀ ವಸೂಲಿ ಮಾಡಿದ್ದಾನೆ. ಹುಳಿಮಾವು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸಂಪೂರ್ಣ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಬೆಕ್ಕಿಗೆ ಚೆಲ್ಲಾಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿಯ ಘಟನೆಯೊಂದು ವರದಿಯಾಗಿರುವಂಥದ್ದು. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ನಿನ್ನೆ ಸಂಜೆ ಸುಮಾರಿಗೆ ಇನೋವಾ ಕಾರಿಗೆ ಶಿಫ್ಟ್ ಕಾರ್ ಒಂದು ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಇನೋವಾ ಕಾರಿನ ಮಾಲೀಕ ಏನಿದೆ ಏಕಾಏಕಿ ಇಳಿದು ಬಂದ ಶಿಫ್ಟ್ ಕಾರ್ನಲ್ಲಿದ್ದಂಥ ಕೀಯನ್ನು ಕಸ್ಕೊಂಡು ನೇರವಾಗಿ ಇನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗ್ತಾನೆ. ಆ ಸಂದರ್ಭದಲ್ಲಿ ಬೈಕ್ ಸವಾರನೊಬ್ಬ ಶಿಫ್ಟ್ ಕಾರಿನ ಚಾಲಕನ ಸಹಾಯಕ್ಕೆ ಬರುವಂಥದ್ದು. ಆ ಬೈಕ್ನಲ್ಲಿ ಇನೋವಾ ಕಾರನ್ನು ಬೆನ್ನತ್ತ ನಂತರದಲ್ಲಿ ಅದನ್ನು ಒಂದು ಕಡೆ ತಡೆದು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ವೇಳೆಯಲ್ಲೂ ಕೂಡ ಆತ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಮಾಹಿತಿ ನೀಡಿ ನಂತರದಲ್ಲಿ ಪೊಲೀಸ್ ಠಾಣೆಗೆ ಹೋಗದೆ ಬೇರೊಂದು ಮಾರ್ಗವಾಗಿ ಮತ್ತೆ ಎಸ್ಕೇಪ್ ಆಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಬೈಕ್ನಲ್ಲಿದ್ದಂಥ ಇನ್ನಿಬ್ಬರು ಇದ್ರೇನು ಆ ಕಾರನ್ನು ಇನೋವಾ ಕಾರನ್ನು ಮತ್ತೆ ಬೆನ್ನಟ್ಟಿ ಕೊನೆಗೂ ಸಾರ್ವಜನಿಕರ ಸಹಾಯದಿಂದ ಇನೋವಾ ಕಾರನ್ನು ಅಡ್ಡ ಹಾಕಿ ನಂತರದಲ್ಲಿ ಆ ಕೀಯನ್ನು ಕಸ್ಕೊಂಡು ಶಿಫ್ಟ್ ಕಾರಿನ ಮಾಲೀಕನಿಗೆ ಕೊಟ್ಟಿರುವಂಥದ್ದು. ಈ ಸಂಬಂಧಪಟ್ಟಾಗಿ ಹುಳಿಮಾವು ಪೊಲೀಸರು ಕೂಡ ಪರಿಶೀಲನೆ ಮುಂದುವರಿಸಿದ್ದು ಇನೋವಾ ಕಾರ್ನಲ್ಲಿದ್ದಂಥ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ 500 ಬಳಿಯೂ ಹಿಟ್ ಅಂಡ್ ರನ್, ಅಪರಿಚಿತ ವಾಹನ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಇತ್ತ ಶಿವಮೊಗ್ಗ ತಾಲೂಕಿನ 500 ಬಳಿಯ ಹಿಟ್ ಅಂಡ್ ರನ್ ನಡೆದಿದೆ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಶಿವಮೊಗ್ಗದ 500 ಸಮೀಪದ ವೀರಗಾರನ ಬೈರನಕೊಪ್ಪ ಬಳಿ ಘಟನೆ ನಡೆದಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳಗಿನ ಜಾವ ಈ ಘಟನೆ ನಡೆದಿದೆ. ಡಿಕ್ಕಿ ಹೊಡೆದ ಫೋರ್ಸ್ಗೆ ಗಾಡಿಕೊಪ್ಪದ ನಿವಾಸಿ 28 ವರ್ಷದ ವೀರೇಶ್ ಮೃತಪಟ್ಟಿದ್ದಾನೆ. ವೀರೇಶ್ ಮೃತದೇಹ ಮೆಗ್ಗಾನ್ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು, ಕುಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಟ್ರೋದಲ್ಲಿ ಅನ್ಯ ಭಾಷಿಕರ ದರ್ಬಾರ್, ಕನ್ನಡಿಗ ಪ್ರಯಾಣಿಕರಿಗೆ ಅವಾಚ್ಯ ಶಬ್ದ ಬಳಕೆ, ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ನಿಂದನೆ. ಬೆಂಗಳೂರಿನ ಮೆಟ್ರೋದಲ್ಲಿ ಮತ್ತೆ ಹಿಂದಿ ಭಾಷಿಕರ ದರ್ಬಾರ್ ಜೋರಾಗಿದೆ. ನಮ್ಮ ಮೆಟ್ರೋದಲ್ಲಿ ಕನ್ನಡಿಗರು ಪ್ರಯಾಣಿಕರಿಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ.
ತುಂಬಿ ತುಳುಕ್ತಾ ಇದ್ದ ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಅವಾಚ್ಯ ಶಬ್ದ ಬಳಕೆಯಾಗಿದೆ. ಶನಿವಾರ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ನೇರಳೆ ಮೆಟ್ರೋ ಮಾರ್ಗದಲ್ಲಿ ಮೆಜೆಸ್ಟಿಕ್ನಿಂದ ವೈಟ್ಫೀಲ್ಡ್ಗೆ ತೆರಳುವ ವೇಳೆ ಈ ಘಟನೆ ನಡೆದಿದೆ. ಮೆಜೆಸ್ಟಿಕ್ನಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಹತ್ತಿದ ಮಹಿಳೆ ಮೆಟ್ರೋ ಹತ್ತುವಾಗ ಇತರ ಮಹಿಳಾ ಪ್ರಯಾಣಿಕರು ಅಡ್ಡ ಬಂದ ಹಿನ್ನೆಲೆಯಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಅವಾಚ್ಯ ಶಬ್ದ ಬಳಕೆ ಮಾಡಲಾಗಿದೆ. ನಿಲ್ದಾಣದಲ್ಲಿ ಮೆಟ್ರೋ ನಿಲ್ಲುವಾಗ ಸುಂದರಿಯ ಕಾಣ್ತೀರಿ, ಬಾಗಿಲು ತೆರೆದ ತಕ್ಷಣ ರಾಕ್ಷಸರ ರೀತಿ ಕಾಣ್ತೀರಿ, ನಿಮ್ಮ ಸೌಂದರ್ಯ ನನ್ನ ಪೂರ್ವಜರಿಂದ ಬಂದಿದೆ, ನೀವು ಗಣೇಶನನ್ನ ಕೊಂದ ಸಿಂಧೂ ಜನರು ಅಂಥೇಳಿ ನಿಂದನೆ ಮಾಡಿದ್ದಾರೆ. ಕೂಡಲೇ ಮಹಿಳೆ ವಿರುದ್ಧ ಕ್ರಮ ಕೈಗೊಳ್ಳಿ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲಾಗಿದೆ. ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಅಟ್ಟಹಾಸ ದರ್ಪ ಪದೇ ಪದೇ ಹೆಚ್ಚಾಗ್ತಾನೆ ಇದೆ. ಅಂಥದ್ದೇ ಒಂದು ಘಟನೆ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ನಡೆದಿರುವಂಥದ್ದು. ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಮಹಿಳೆಯೊಬ್ಬಳು ಅವಾಚ್ಯ ಶಬ್ದಗಳಿಂದ ಕನ್ನಡಿಗರನ್ನ ನೆನೆಸುವಂಥ ಕೆಲಸ ಮಾಡಿದ್ದಾರೆ. ಆ ಸಂಬಂಧ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಮೆಟ್ರೋವ್ರನ್ನ ಟ್ಯಾಗ್ ಮಾಡಿ, ಅಂದರೆ BMRCLನ ಟ್ಯಾಗ್ ಮಾಡಿ ಈ ಮಹಿಳೆಗೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು, ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಕ್ರಮಗಳನ್ನ ಕೈಗೊಳ್ಳಬೇಕು, ಬಿಗಿ ಬಂದೋಬಸ್ತ್ನ ಮಾಡಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಜಮೀನು ವಿವಾದ, ಮಾರಕಾಸ್ತ್ರಗಳಿಂದ ಹಲ್ಲೆ, 3 ವಿರುದ್ಧ ದಾಖಲಾಯಿತು ದೂರು. ಜಮೀನು ವಿವಾದದ ರಾಜಿ ಮಾತುಕತೆಯ ವೇಳೆ ಮಾರಕಾಸ್ತ್ರಗಳಿಂದ ಯುವಕನ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮನೋಜ್ ಹಲ್ಲೆಗೊಳಗಾದಂತಹ ಯುವಕ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವ ಜಮೀನು ವಿಚಾರದಲ್ಲಿ ರಾಜಿಗೆ ಒಪ್ಪದ ಹಿನ್ನೆಲೆಯಲ್ಲಿ ಮನೋಜ್ಗೆ ಕಬ್ಬಿಣದ ರಾಡು, ಮಚ್ಚು ಹಾಗೂ ಸುತ್ತಿಗೆಯಿಂದ ಹಲ್ಲೆ ನಡೆಸಿದ್ದಾರೆ. ಯುವಕನಿಗೆ ತಲೆ, ಮೂಗು, ಭುಜ, ಸೊಂಟಕ್ಕೆ ಗಂಭೀರ ಗಾಯವಾಗಿದ್ದು ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುಂದರ್, ಪ್ರಸಾದ್ ಹಾಗೂ ನವೇದ್ ಬಾಬು ವಿರುದ್ಧ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.